ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ಚಿತ್ರರಂಗದ ರಾಕಿಂಗ್ ಸ್ಟಾರ್ ಯಶ್ ಅವರ ಜೀವನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂತ ಹೋಗೋಣ. ಇವತ್ತು ಯಶ್ ಅಂದರೆ ಕೇವಲ ಕನ್ನಡ ಚಿತ್ರರಂಗದ ಹೆಸರು ಅಲ್ಲ, ಕರ್ನಾಟಕದಿಂದ ಹೊರಬಂದು ದೇಶದಾದ್ಯಂತ ದೊಡ್ಡ ಅಭಿಮಾನಿ ಬಳಗವನ್ನು ಸಂಪಾದಿಸಿರುವ ಪ್ಯಾನ್ ಇಂಡಿಯಾ ಸ್ಟಾರ್. ಆದರೆ ಒಂದು ಕಾಲದಲ್ಲಿ ಇದೇ ಯಶ್ ಈ ರೀತಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರಲಿಲ್ಲ. ಸಿನಿಮಾದಲ್ಲಿ ಅವಕಾಶ ಪಡೆಯಬೇಕು ಎಂಬ ಕನಸನ್ನು ಇಟ್ಟುಕೊಂಡು ಬೆಂಗಳೂರಿಗೆ ಬಂದು ಯುವಕನಿಂದ ಹಿಡಿದು KGF ಮೂಲಕ ದೇಶದಾದ್ಯಂತ ಗುರುತಿಸಿಕೊಂಡ ಸ್ಟಾರ್ ಆಗುವವರೆಗಿನ ಅವರ ಪ್ರಯಾಣ ನಿಜಕ್ಕೂ ಆಸಕ್ತಿಕರವಾಗಿದೆ. ಹಾಗಾದರೆ ಯಶ್ ಅವರ ಬಾಲ್ಯ ಹೇಗಿತ್ತು, ಅವರ ಸಿನಿಮಾಗೆ ಹೇಗೆ ಬಂದರು, ಅವರ ಮೊದಲ ಅವಕಾಶ ಹೇಗೆ ಸಿಕ್ಕಿತು, ಎಲ್ಲ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಮಾತಾಡ್ಕೊತ ಹೋಗೋಣ. ಸ್ನೇಹಿತರೆ, ಯಶ್ ಅವರ ಮೂಲ ಹೆಸರು ಅವರ ಅಮ್ಮ ರೀಸೆಂಟಾಗಿ ಹೇಳ್ತಾ ಇದ್ರು, ಅವ್ರನ್ನ ನವೀನ್ ಕುಮಾರ್ ಅಂತ. ಅವರು 1986ರಲ್ಲಿ ಜನವರಿ 8ರಂದು ಕರ್ನಾಟಕದಲ್ಲಿ ಜನಿಸಿದರು. ಯಶ್ ಅವರ ಕುಟುಂಬದ ಹಿನ್ನೆಲೆ ತುಂಬ ಸಾಮಾನ್ಯವಾಗಿತ್ತು. ಅಂದರೆ ನಮ್ಮ ಮಿಡಿಲ್ ಕ್ಲಾಸ್ ಥರ. ಅವರ ತಂದೆ ಒಬ್ಬ ಬಸ್ ಡ್ರೈವರ್ ಅಂತ. ಅವರಿಗೆ ಸಿನಿಮಾ ಕ್ಷೇತ್ರದಲ್ಲಿ ದೊಡ್ಡ ಬ್ಯಾಕ್ಗ್ರೌಂಡ್ ಸಮೇತ ಇರಲಿಲ್ಲ. ಸಾಮಾನ್ಯವಾಗಿ ನಮ್ಮಂಗೆ ಮಿಡಿಲ್ ಕ್ಲಾಸ್ ಬ್ಯಾಕ್ಗ್ರೌಂಡ್ ಅವ್ರದ್ದು, ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ದಿರ ಬಂದಿರೋರು ಯಶ್. ನಟನೆ, ರಂಗಭೂಮಿ ಮತ್ತು ಜನರ ಮುಂದೆ ಪ್ರದರ್ಶನ ನೀಡುವ ಬಗ್ಗೆ ಅವರಿಗೆ ಆಸಕ್ತಿ ಬೆಳೆಯುತ್ತಾ ಹೋಯಿತು. ಇದೇ ಆಸಕ್ತಿ ಮುಂದೆ ಅವರ ಜೀವನದ ದೊಡ್ಡ ಗುರಿಯಾಗಿ ಬದಲಾಯಿತು. ಯಶ್ ಅವರು ಜೀವನದ ಪ್ರಮುಖ ಹಂತವೆಂದರೆ ಅವರು ಬೆಂಗಳೂರಿಗೆ ಬಂದ ಸಮಯ. ಸಿನಿಮಾದಲ್ಲಿ ನಟಿಸಬೇಕು ಎಂಬ ಕನಸನ್ನು ಇಟ್ಟುಕೊಂಡು ಅವರು ಬೆಂಗಳೂರಿಗೆ ಬಂದರು. ಆದರೆ ಬೆಂಗಳೂರಿಗೆ ಬಂದ ತಕ್ಷಣ ಅವರಿಗೆ ದೊಡ್ಡ ಸಿನಿಮಾದ ಹೀರೋ ಅವಕಾಶ ಸಿಗಲೇ ಇಲ್ಲ. ಇಲ್ಲಿ ಒಂದು ಮುಖ್ಯ ವಿಷಯ ಅರ್ಥ ನಾವು ಮಾಡ್ಕೊಳ್ಬೇಕು. ಸಿನಿಮಾ ಕ್ಷೇತ್ರದಲ್ಲಿ ಹೊರಗಿನವರು ಬಂದಾಗ ಮೊದಲ ಅವಕಾಶ ಪಡೆಯುವುದು ಅಷ್ಟು ಸುಲಭವಾದ ಮಾತು ಅಲ್ಲ. ಯಶ್ ಅವರು ಸಮೇತ ಆರಂಭದಲ್ಲಿ ಅದೇ ಪರಿಸ್ಥಿತಿ ಆಯಿತು. ಅವರಿಗೆ ಯಾವುದೇ ಸಿನಿಮಾಗಳಲ್ಲಿ ಚಾನ್ಸ್ ಸಮೇತ ಸಿಗದೇ ಇಲ್ಲ. ಅವರು ರಂಗಭೂಮಿಯೊಂದಿಗೆ ಸಂಪರ್ಕ ಸ್ವಲ್ಪ ಬೆಳೆಸಿಕೊಂಡರು. ನಾಟಕಗಳಲ್ಲಿ ಅಭಿನಯಿಸುವ ಮೂಲಕ ತಮ್ಮ ನಟನಾ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಂಡರು. ಟೆಲಿವಿಷನ್ ಮತ್ತು ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡರು. ಕೆಲವು ಧಾರಾವಾಹಿಗಳನ್ನು ಸಮೇತ ಅವರು ಮಾಡಿದರು. ಇದೇ ಹಂತದಲ್ಲಿ ಅವರು ಕನ್ನಡ ಪ್ರೇಕ್ಷಕರಿಗೆ ನಿಧಾನವಾಗಿ ಪರಿಚಿತವಾಗಲು ಆರಂಭಿಸಿದರು. ಯಶ್ ಅವರ ಸಿನಿಮಾ ಪ್ರಯಾಣ ನೇರವಾಗಿ ದೊಡ್ಡ ಹೀರೋ ಆಗುವುದರಿಂದ ಆರಂಭವಾಗಿಲ್ಲ. ಸ್ವಲ್ಪ ಸೀರಿಯಲ್ಗಳಿಂದ ಸ್ವಲ್ಪ ಚಿಕ್ಕ ಸಿನಿಮಾಗಳಿಂದ ಅವರಿಗೆ ಪ್ರಾರಂಭವಾಯಿತು. ನಂತರ ಕನ್ನಡ ಸಿನಿಮಾಗಳಲ್ಲಿ ಅವಕಾಶ ಬರಲು ಪ್ರಾರಂಭಿಸಿದವು. 2007ರಲ್ಲಿ ಬಿಡುಗಡೆಯಾದ ಜಂಬದ ಹುಡುಗಿ ಸಿನಿಮಾದಲ್ಲಿ ಅವರು ಕಾಣಿಸಿಕೊಂಡರು. ನಂತರ 2008ರಲ್ಲಿ ಬಂದ ಮೊಗ್ಗಿನ ಮನಸ್ಸು ಅವರ ವೃತ್ತಿ ಜೀವನದಲ್ಲಿ ಪ್ರಮುಖ ಸಿನಿಮಾವಾಯಿತು. ಈ ಸಿನಿಮಾದಲ್ಲಿ ಅಭಿನಯಕ್ಕಾಗಿ ಯಶ್ ಅವರಿಗೆ ಪ್ರಶಂಸೆ ಸಮೇತ ದೊರೆಯಿತು. ಇದು ಅವರ ನಟನಾ ಸಾಮರ್ಥ್ಯವನ್ನು ಕನ್ನಡ ಚಿತ್ರರಂಗ ಗಮನಿಸುವಂತೆ ಮಾಡಿದ ಪ್ರಮುಖ ಹಂತ. ನಂತರ ಯಶ್ ಹಲವು ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ನಡೆಸಿಕೊಂಡರು. ಮೊದಲ ದಾಸ, ರಾಧಾಹಿನಿ, ಕಿರಾತಕ. ಮೇನ್ ಅವ್ರು ಚೆನ್ನಾಗಿರೋ ಮೂವಿ ಅಂದರೆ ಮೇನ್ ಕಿರಾತಕ. ಡ್ರಾಮಾ ಚಂದ್ರನ್, ಗೂಗ್ಲಿ ಮತ್ತು ಅವರ ನೆಕ್ಸ್ಟ್ ಲೆವೆಲಲ್ಲಿ ಆ್ಯಕ್ಟಿಂಗ್ ಇದೆ. ಕಿರಾತಕ ಅಂತ ಬೆಸ್ಟ್ ಮೂವಿ, ಒಳ್ಳೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂದರೆ ಅವ್ರದ್ದು ಕಿರಾತಕ. ಸಿನಿಮಾಗಳ ಮೂಲಕ ತಮ್ಮದೇ ಆದ ಅಭಿಮಾನ ಬಳಗವನ್ನು ನಿರ್ಮಿಸಿಕೊಂಡರು. ವಿಶೇಷವಾಗಿ ಗೂಗ್ಲಿ ಸಿನಿಮಾ ಯಶ್ ಅವರ ಜನಪ್ರಿಯತೆಯನ್ನು ಮತ್ತಷ್ಟು ಹೆಚ್ಚಿಸಿತು. ಸಪ್ರೇಟ್ ಫ್ಯಾನ್ ಬೇಸಿಕ್ ರೇಟ್ ಆಗಿತ್ತು ಗೂಗ್ಲಿ ಮೂವಿಗೆ, ಆ ಥರ ಇತ್ತು. ಅವರ ಲುಕ್ಕು, ಡೈಲಾಗ್ ಡೆಲಿವರಿ, ನಟನೆ ಮತ್ತು ಯುವಕರಿಗೆ ಇಷ್ಟವಾಗುವ ಸ್ಕ್ರೀನ್ ಪ್ರೆಸೆನ್ಸ್ ಯಶ್ ಅವರನ್ನು ಕನ್ನಡ ಚಿತ್ರರಂಗದ ಪ್ರಮುಖ ನಟರ ಸಾಲಿನಲ್ಲಿ ನಿಲ್ಲಿಸಿತು. ಆದರೆ ಅವರ ಜೀವನದ ಇನ್ನೊಂದು ದೊಡ್ಡ ತಿರುವು ಇನ್ನೂ ಮುಂದೆ ಇತ್ತು. 2014ರಲ್ಲಿ ಬಿಡುಗಡೆಯಾದ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಯಶ್ ಅವರ ವೃತ್ತಿ ಜೀವನದಲ್ಲಿ ಬಹಳ ದೊಡ್ಡ ಯಶಸ್ಸು ತಂದ ಸಿನಿಮಾ. ಈ ಸಿನಿಮಾದಲ್ಲಿ ಯಶ್ ಮತ್ತು ರಾಧಿಕಾ ಪಂಡಿತ್ ಜೋಡಿ ಪ್ರೇಕ್ಷಕರಿಗೆ ಬಹಳ ಇಷ್ಟವಾಯಿತು. ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿತು. ಯಶ್ ಅವರ ಸ್ಟಾರ್ ಇಮೇಜ್ ಮತ್ತಷ್ಟು ಬಲವಾಯಿತು. ಈ ಸಿನಿಮಾದಲ್ಲಿ ನಂತರ ಕನ್ನಡ ಚಿತ್ರರಂಗದಲ್ಲಿ ಯಶ್ ಅವರ ಸ್ಥಾನ ಇನ್ನಷ್ಟು ಗಟ್ಟಿಯಾಯಿತು. ಇದೇ ಸಮಯದಲ್ಲಿ ಅವರ ವೈಯಕ್ತಿಕ ಜೀವನದಲ್ಲಿ ಒಂದು ಪ್ರಮುಖ ಬೆಳವಣಿಗೆ ನಡೆದಿತ್ತು. ಯಶ್ ಮತ್ತು ರಾಧಿಕಾ ಪಂಡಿತ್ ಅವರು ಒಂದೇ ಕ್ಷೇತ್ರದಲ್ಲಿ ಕೆಲಸ ಮಾಡುವುದರಿಂದ ಪರಸ್ಪರ ಪರಿಚಿತವಾಗಿದ್ದರು. ಇವರಿಬ್ಬರು ಹಲವು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ. ನಂತರ ಇವರ ಸ್ನೇಹ ಸಂಬಂಧವಾಗಿ ಬೆಳೆದು ಅಂತಿಮವಾಗಿ ವಿವಾಹದಲ್ಲಿ ಕೊನೆಗೊಂಡಿತು. 2016ರಲ್ಲಿ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರು ವಿವಾಹವಾದರು. ಇಂದು ಇವರಿಬ್ಬರು ಕನ್ನಡ ಚಿತ್ರರಂಗದ ಜನಪ್ರಿಯ ದಂಪತಿಗಳಾಗಿ ಹೋಗಿದ್ದಾರೆ. ಅವರಿಗೆ 2 ಮಕ್ಕಳು ಸಮೇತ ಇದ್ದಾರೆ. ಇನ್ನು ಯಶ್ ಅವರ ಜೀವನದ ಅತ್ಯಂತ ಪ್ರಮುಖ ಅಧ್ಯಾಯಕ್ಕೆ ಬರೋಣ. ಇದು KGF. 2018ರಲ್ಲಿ ಬಿಡುಗಡೆಯಾದ KGF ಚಾಪ್ಟರ್ 1 ಕನ್ನಡ ಚಿತ್ರರಂಗದ ಮಟ್ಟಿಗೆ ದೊಡ್ಡ ಬದಲಾವಣೆಯನ್ನು ತಂದಿತು. ಈ ಸಿನಿಮಾದಲ್ಲಿ ಯಶ್ ಅವರ ರಾಕಿ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡರು. ರಾಕಿ ಪಾತ್ರದ ಸ್ಟೈಲು, ಡೈಲಾಗು, ಆ್ಯಕ್ಷನ್ ಮತ್ತು ಕಥೆಯ ಪ್ರಸ್ತುತ ಪ್ರೇಕ್ಷಕರನ್ನು ಸೆಳೆಯಿತು. ಮೊದಲು ಕನ್ನಡ ಸಿನಿಮಾವಾಗಿ ಆರಂಭವಾದ KGF ನಂತರ ಬೇರೆ ಬೇರೆ ಭಾಷೆಗಳಲ್ಲಿ ಬಿಡುಗಡೆಯಾಯಿತು.
ಹಿಂದಿ, ತೆಲುಗು, ತಮಿಳು ಮತ್ತು ಮಲಯಾಳಂ ಪ್ರೇಕ್ಷಕರಿಗೂ ಯಶ್ ಪರಿಚಿತವರಾದರು. ಇಲ್ಲಿಯವರೆಗೆ ಕನ್ನಡ ಚಿತ್ರರಂಗದ ಸ್ಟಾರ್ ಆಗಿದ್ದ ಯಶ್ KGF ನಂತರ ದೇಶದಾದ್ಯಂತ ಗುರುತಿಸಿಕೊಂಡ ನಟನಾದರು. KGF ಸಿನಿಮಾದ ನಂತರ ರಾಕಿ ಬಾಯ್ ಎಂಬ ಹೆಸರು ಯಶ್ ಅವರೊಂದಿಗೆ ಬಹಳ ಗಟ್ಟಿಯಾಗಿ ಜೋಡಿಸಿಕೊಂಡಿತ್ತು. ಅವರ ಸ್ಕ್ರೀನ್ ಪ್ರೆಸೆನ್ಸ್ನಲ್ಲಿ ಡೈಲಾಗ್ ಡೆಲಿವರಿ ಮತ್ತು ಪಾತ್ರದ ಶೈಲಿ ಪ್ರೇಕ್ಷಕರಲ್ಲಿ ದೊಡ್ಡ ಕ್ರೇಜ್ ಸೃಷ್ಟಿಸಿತು. ಆದರೆ ಯಶ್ ಅವರ ಯಶಸ್ಸಿನ ಹಿಂದೆ ಕೇವಲ ಒಂದು ಸಿನಿಮಾ ಇರಲಿಲ್ಲ. ಅದಕ್ಕೂ ಮುನ್ನ ಅವರು ಹಲವು ವರ್ಷಗಳ ಕಾಲ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದರು. ಸಣ್ಣ ಪಾತ್ರಗಳಲ್ಲಿ ಆರಂಭಿಸಿ ನಾಯಕನಾಗಿ ಬೆಳೆದು ನಂತರ ದೊಡ್ಡ ಬಜೆಟ್ ಸಿನಿಮಾದ ಪ್ರಮುಖ ನಟನಾಗುವಂತೆ ಅವರು ಹಂತ ಹಂತವಾಗಿ ಮುಂದೆ ಬಂದರು. 2022ರಲ್ಲಿ KGF ಚಾಪ್ಟರ್ 2 ಬಿಡುಗಡೆಯಾಯಿತು. ಮೊದಲ ಭಾಗದ ಯಶಸ್ಸಿನ ನಂತರವೇ ಎರಡನೇ ಭಾಗ ಬಗ್ಗೆ ದೇಶದಾದ್ಯಂತ ಎಲ್ಲ ಕಡೆ ಭಾರಿ ಚರ್ಚೆಗೆ ನಿರೀಕ್ಷೆ ಇತ್ತು. ಸಿನಿಮಾ ಬಿಡುಗಡೆಯಾದ ಯಶ್ ಅವರ ಅಭಿಮಾನಿಗಳಲ್ಲಿ ದೊಡ್ಡ ಸಂಭ್ರಮ ಕಂಡುಬಂತು. KGF ಚಾಪ್ಟರ್ 2 ಯಶ್ ಅವರ ಪ್ಯಾನ್ ಇಂಡಿಯಾ ಇಮೇಜನ್ನು ಮತ್ತಷ್ಟು ಬಲಪಡಿಸಿತು. ಇದರ ನಂತರ ಯಶ್ ಅವರು ಮುಂದಿನ ಸಿನಿಮಾಗಳಲ್ಲಿ ಆಯ್ಕೆಯಲ್ಲಿ ಇನ್ನಷ್ಟು ಜಾಗರೂಕರಾದರು. ಇದು ಅಭಿಮಾನಿಗಳಲ್ಲಿ ಆಗಾಗ್ಗೆ ಕೇಳುವ ಪ್ರಶ್ನೆ. KGF ಚಾಪ್ಟರ್ 2 ನಂತರ ತಕ್ಷಣವೇ ಹಲವು ಸಿನಿಮಾಗಳು ಸಹಿ ಮಾಡಲಿಲ್ಲ. ಜಾಸ್ತಿ 4 ವರ್ಷ ಆಗೈತೆ. ಅವರು ತಮ್ಮ ಮುಂದಿನ ಪ್ರಾಜೆಕ್ಟ್ಗಾಗಿ ಸಾಕಷ್ಟು ಸಮಯ ತೆಗೆದುಕೊಂಡವ್ರೆ. ಇಷ್ಟು ರಿಜೆಕ್ಟ್ ಮಾಡಿರ್ತಾರೆ ಏನೋ KGF 2 ಆದಮೇಲೆ. ಇದಕ್ಕೆ ಪ್ರಮುಖ ಕಾರಣ KGF ನಂತರ ಸಾಮಾನ್ಯ ಸಿನಿಮಾಗಿಂತ ದೊಡ್ಡ ಮಟ್ಟದ ವಿಭಿನ್ನವಾಗಿ ಕಥೆಯನ್ನು ಆಯ್ಕೆ ಮಾಡಬೇಕು ಎಂಬ ನಿರೀಕ್ಷೆ ಇತ್ತು. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಯಶ್ ಅವರ ಮೇಲೆ ನಿರೀಕ್ಷೆ ಸಮೇತ ಹೆಚ್ಚಾಯಿತು. ಹೀಗಾಗಿ ಮುಂದಿನ ಸಿನಿಮಾವನ್ನು ಆಯ್ಕೆ ಮಾಡುವಾಗ ಅವರು ಹೆಚ್ಚು ಸಮಯ ತೆಗೆದುಕೊಂಡರು. ಹೌದು ಸ್ನೇಹಿತರೆ, KGF ಸಿನಿಮಾ ಆದ ತಕ್ಷಣ ಅವರು 4 ವರ್ಷ ಆಗಿದೆ ಟಾಕ್ಸಿಕ್ ಸಿನಿಮಾಕ್ಕೆ. ಸ್ನೇಹಿತರೆ, ನಂತರ ಯಶ್ ಅವರು ಮುಂದಿನ ಪ್ರಮುಖ ಸಿನಿಮಾವಾಗಿ ಟಾಕ್ಸಿಕ್ ಎಂದು ಘೋಷಣೆಯಾಯಿತು. ಈ ಸಿನಿಮಾ ನಿರ್ದೇಶಕ ಗೀತು ಮೋಹನ್ ದಾಸ್ ಅವರು. ಟಾಕ್ಸಿಕ್ ಘೋಷಣೆಯಾಗದಲೇ ಯಶ್ ಅಭಿಮಾನಿಗಳಲ್ಲಿ ದೊಡ್ಡ ಕುತೂಹಲ ಮೂಡಿತು. KGF ನಂತರ ಯಶ್ ಯಾವ ರೀತಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ, ಸಿನಿಮಾ ಕಥೆ ಹೇಗಿರಲಿದೆ, ಅವರ ಲುಕ್ ಹೇಗಿರಲಿದೆ, ಇವು ಟ್ರೈಲರ್ ಬಿಟ್ಟಿದ್ದಾರೆ. ಟ್ರೈಲರ್ ಫುಲ್ಲು ಚೆನ್ನಾಗಿದೆ. ಇನ್ನೇನು ಮೂವಿ ಸಮೇತ ರಿಲೀಸ್ ಆಗ್ತಾ ಇರ್ತದೆ. ಸಿನಿಮಾ ಬಗ್ಗೆ ಪ್ರೇಕ್ಷಕರ ನಿರೀಕ್ಷೆ ಹೆಚ್ಚಾಗಲು ಇದೇ ಪ್ರಮುಖ ಕಾರಣ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಯಶ್ ಅವರ ಮತ್ತೊಂದು ದೊಡ್ಡ ಪ್ರಾಜೆಕ್ಟ್ ಅಂದರೆ ಅದು ರಾಮಾಯಣ. ಈ ಪ್ರಾಜೆಕ್ಟ್ನಲ್ಲಿ ಅವರು ನಿರ್ಮಾಪಕರಾಗಿಯೂ ಭಾಗವಹಿಸಿದ್ದಾರೆ ಎಂಬುದು ವಿಶೇಷ. ಇದು ಕೇವಲ ಕನ್ನಡ ಚಿತ್ರರಂಗಕ್ಕೆ ಸೀಮಿತವಾಗಿರಲಿದೆ. ದೊಡ್ಡ ಮಟ್ಟದ ಭಾರತೀಯ ಸಿನಿಮಾ ಪ್ರಾಜೆಕ್ಟ್ ಆಗಿರುವ ಗಮನ ಸಮೇತ ಸೆಳೆದಿದೆ. ಇದು ಕನ್ನಡ ಇಂಡಸ್ಟ್ರಿ ಮಾತ್ರ ಅಲ್ಲ, ಇಡೀ ನಮ್ಮ ಪ್ಯಾನ್ ವರ್ಲ್ಡ್ ಮೂವಿ ಸಮೇತ, ಇಂಡಿಯಾ ಮೂವಿ ಸಮೇತ ಅದು. ಇದರಿಂದ ಯಶ್ ಕೇವಲ ನಟನಾಗಿ ಮಾತ್ರವಲ್ಲದೆ ಸಿನಿಮಾ ನಿರ್ಮಾಣ ಕ್ಷೇತ್ರದಲ್ಲಿ ತಮ್ಮ ಹೆಜ್ಜೆ ಇಡುತ್ತಿರುವುದು ಗೋಚರಿಸುತ್ತದೆ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಯಶ್ ಅವರಿಗೆ ಇಷ್ಟು ದೊಡ್ಡ ಯಶಸ್ಸು ಹೇಗೆ ಸಿಕ್ಕಿತು ಅಂತ. ಒಂದು ಕಾರಣ ಮಾತ್ರ ಹೇಳಲು ಸಾಧ್ಯವಿಲ್ಲ. ಮೊದಲನೇದಾಗಿ ಅವರ ಕನಸು, ಎರಡನೇದಾಗಿ ನಿರಂತರ ಅವರ ಪ್ರಯತ್ನ, ಮೂರನೇದಾಗಿ ತಮ್ಮನ್ನು ತಾವು ಬೆಳೆಸಿಕೊಳ್ಳುವ ಮನಸ್ಥಿತಿ. ಮತ್ತು ಇನ್ನೊಂದು ಕಡೆ ಅವರ ಆಪ್ತಿಗೆ ಅದಾಲತ್ ಒಂದು ಕಾರ್ಯಕ್ರಮದಲ್ಲಿ ಇಂಟರ್ವ್ಯೂದಲ್ಲಿ ಕರೆದಿದ್ರು. ಆ ಇಂಟರ್ವ್ಯೂದಲ್ಲಿ ಅವ್ರು ಕೇಳೋ ಪ್ರಶ್ನೆಗೆ ಎಲ್ಲ ನಿಧಾನವಾಗಿ ಯಾರು ಸಮೇತ ಆ ಥರ ಆನ್ಸರ್ ಮಾಡಿಲ್ಲ, ಆ ಥರ ಆನ್ಸರ್ ಮಾಡಿದರೆ. ಇನ್ನೊಂದೇನೆಂದರೆ ಅವರು ಸುಮಾರು 700 ಜನ ಹತ್ರ ಸಿಂಗಲ್ ಫೋಟೋ ತೆಗೆಸ್ಕೊಂಡಿದ್ದಾರೆ. ಅವ್ರು ಕೇಳಿದ್ರಂತೆ, ಸಿಂಗಲ್ ಫೋಟೋ ತೆಗೆಸ್ಕೊತೀರ? ತೆಗೆಸ್ಕೊತೀರ ಅಂತ ಹೇಳ್ಬಿಟ್ಟು ಸುಮಾರು ಬಹಳ ಹೊತ್ತು ಸಮಯ ವೆಯ್ಟ್ ಮಾಡಿ ಒಬ್ಬೊಬ್ಬರಾಗಿ ಸಿಂಗಲ್ ಫೋಟೋವನ್ನು ಕೊಟ್ಟಿದ್ದಾರೆ. ಯಶ್ ಅವರ ಕಥೆಯ ಪ್ರಮುಖ ಅಂಶ ಇದೆ. ಇವರು ದೊಡ್ಡ ಸಿನಿಮಾ ಕುಟುಂಬದಿಂದ ಬಂದವರಲ್ಲ. ಸಾಮಾನ್ಯವಾಗಿ ಬಂದು ಒಬ್ಬ ಕರ್ನಾಟಕದಿಂದ ಈ ಥರ ನಮ್ಮ ಕರ್ನಾಟಕ ಸಿನಿಮಾಗಳಂದರೆ ಇವಾಗ ಯಾರಿಗೂ ಮೊದಲು ಗೊತ್ತೇ ಇರಲಿಲ್ಲ. ಕನ್ನಡ ಸಿನಿಮಾಗಳೆಲ್ಲ ಚಿಕ್ಕ ಬಿಡು ಅಂತ ಇದ್ರು. KGF ಬಂದ ಮೂಲಕ ಇವಾಗ ನಮ್ಮ ಕರ್ನಾಟಕ ಸ್ಯಾಂಡಲ್ವುಡ್ ಮೂವಿಗಳಂದರೆ ಎಲ್ಲರಿಗೂ ಗೊತ್ತು. ನಮ್ಮ ಕನ್ನಡ ಇಂಡಸ್ಟ್ರಿ ಹೇಗೈತೆ, ಕಾಂತಾರ ಮತ್ತು KGF ಯಾವ ಥರ ಇತ್ತು ಎಲ್ಲರಿಗೂ ಗೊತ್ತಾಗೈತೆ. ಆ ರೀತಿ ನಮ್ಮ ಕನ್ನಡ ಇಂಡಸ್ಟ್ರಿ ಈ ರೀತಿ ಐತೆ ಅಂತ ಗೊತ್ತಾಗಿದ್ದೆ KGFನಿಂದ. ಅದು ಯಶ್ ಅವರಿಂದನೇ. ಯಶ್ ಅವರ ಜನಪ್ರಿಯ ಮತ್ತೊಂದು ಕಾರಣ ಅವರ ಅಭಿಮಾನಿಗಳೊಂದಿಗೆ ಇರುವ ಸಂಪರ್ಕ. ಕರ್ನಾಟಕದಲ್ಲಿ ಮಾತ್ರವಲ್ಲದೆ ದೇಶ ವಿವಿಧ ಭಾಗಗಳಲ್ಲಿ ಅವರು ಅಭಿಮಾನಿಗಳಿದ್ದಾರೆ. ಇವಾಗ ಹಿಂದಿಯಲ್ಲಾಗಲಿ, ಆಂಧ್ರದಲ್ಲಾಗಲಿ, ಎಲ್ಲಿ ಬೇಕಾದರೂ, ತಮಿಳಲ್ಲಾಗಲಿ, ಎಲ್ಲಿ ಬೇಕಾದರೂ ಇವಾಗ ಯಶ್ ಫ್ಯಾನ್ಸ್ ಇದ್ದಾರೆ. KGF ನಂತರ ಅಭಿಮಾನಿಗಳು ಬಳಗವನ್ನು ಇನ್ನಷ್ಟು ವಿಸ್ತರಿಸು. ಇದು ಯಶ್ ಅವರ ಸಿನಿಮಾ ಘೋಷಣೆಯಾದರೆ ಅದು ಕೇವಲ ಕನ್ನಡ ಚಿತ್ರರಂಗದ ಸುದ್ದಿಯಾಗುವುದಿಲ್ಲ, ದೇಶದಾದ್ಯಂತ ಸಿನಿಮಾ ಪ್ರೇಕ್ಷಕರ ಗಮನ ಸಮೇತ ಸೆಳೆಯುತ್ತಿದೆ. ಯಶ್ ಅವರ ಜೀವನವನ್ನು ಕೇವಲ ಸಿನಿಮಾ ಯಶಸ್ಸಿನ ಕಥೆಯಾಗಿ ನೋಡಬಾರದು. ಅವರ ಪ್ರಯಾಣದಲ್ಲಿ ಒಂದು ಮುಖ್ಯ ಸಂದೇಶ ಸಮೇತ ಇದೆ. ಯಶಸ್ಸು ತಕ್ಷಣ ಸಿಗುವುದಿಲ್ಲ. ಕೆಲವೊಮ್ಮೆ ನಮ್ಮ ಗುರಿ ತಲುಪಲು ಹಲವು ವರ್ಷಗಳು ಬೇಕಾಗುವುದು. ಆರಂಭದಲ್ಲಿ ನಮಗೆ ಸಿಗುವ ಅವಕಾಶಗಳು ಸಣ್ಣದಾಗಿರಬಹುದು, ಆದರೆ ಅದನ್ನು ಸರಿಯಾಗಿ ಬಳಸಿಕೊಂಡರೆ ಮುಂದಿನ ಅವಕಾಶಗಳು ದೊಡ್ಡವಾಗಬಹುದು. ಯಶ್ ಅವರ ಪ್ರಯಾಣದಲ್ಲೂ ಇದೇ ರೀತಿ ಬೆಳವಣಿಗೆ ಕಂಡುಬಂದಿದೆ. ಸ್ನೇಹಿತರೆ, ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದ ಯುವಕ ಸಿನಿಮಾದಲ್ಲಿ ಅವಕಾಶ ಪಡೆಯುವ ಕನಸು, ಬೆಂಗಳೂರಿನ ರಂಗಭೂಮಿಯಿಂದ ಆರಂಭ, ಕಿರುತೆರೆಯಲ್ಲಿ ಗುರುತು, ಕನ್ನಡ ಸಿನಿಮಾಗಳ ಹೀರೋ ಆಗಿ ಬೆಳವಣಿಗೆ ಮಾಡಿದ ಯಶ್ ಅವರಿಗೆಲ್ಲರಿಗೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದು ಯಶ್ ಅವರ ಜೀವನದ ಮತ್ತು ಸಿನಿಮಾ ಪ್ರಯಾಣದ ಪ್ರಮುಖ ಅಧ್ಯಾಯಗಳು.
ಈ ವಿಡಿಯೋದಲ್ಲಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ನೀವು ಯಾರಾದರೂ ಯಶ್ ಫ್ಯಾನ್ಸ್ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.